ನಮಸ್ಕಾರ ರೀ. ನಮಸ್ಕಾರ ರೀ. ತಮ್ಮ ಪರಿಚಯ ಹೇಳ್ರಿ ಸರ್. ನನ್ನ ಹೆಸರು ಮಹಾಂತೇಶ್ ಬೀಳ್ಗಿ ಅಂತ ಹೇಳಿರಿ. ಹ್ಮ್ ಇವ್ರು ನಮ್ಮ ಮಾವ ರೀ. ಯಾವ ಊರು ಸರ್? ನಮ್ದು ಊರ್ ಬಂದು ಗುಳೇದಗುಡ್ಡ ರೀ, ಹರದೋಳಿ ಗ್ರಾಮ. ಸರ್ ಒಂದ್ ಮಾತಾದ್ರಿ, ಹೊಲ್ದಾಗ ತಿಪ್ಪಿರಿಕಾಯಿ ಹಾಕ್ಬಾರ್ದು, ಮನಿ ಮುಂದ ನುಗ್ಗಿಕಾಯಿ ಹಾಕ್ಬಾರ್ದು ಅಂತ ಹಿರಿಯರು ಹೇಳ್ತಾರ್ರಿ. ಈಗಿನ ಜನ ಅದು ಮೂಢನಂಬಿಕೆ, ಅದೆಲ್ಲ ಸುಳ್ಳು ಅಂತ ಹೇಳ್ತಾರ್ರಿ. ಅದಕ್ಕೆ ಏನ್ ಕಾರಣ ಸರ್ ನಿಮ್ಗೆ ಗೊತ್ತಾ? ಅದು ಕಾರಣ ಏನಿಲ್ಲ ಸರ್. ಮನೆ ಮುಂದೆ ನುಗ್ಗಿ ಗಿಡ ಇದ್ರ ಕಾಯಿ ಎಲ್ಲಾರ್ಗಿ ಬೇಕಂತ ಬಂದ್ ನಿಂದಿರ್ತಾರ. ಕಾಯಿ ಇರೋದು ಕಾಣಿಸ್ತಾವು. ಕೇಳೋರು 10 ಜನ ಕಾಯಿ ಇರೋದು 5 ಕಾಯಿ, ಆಮೇಲೆ ಕೊಡೋಕಾಗಿಲ್ಲ ಅಂದ್ರ ಜಗಳ ಬರ್ತಾವು. ಅಥವಾ ಹತ್ತಿ ಹರ್ಕೊಂಡ್ರೆ ಗಿಡ ಬಾಳ ಪಳ್ಳ ಇರ್ತೈತಿ, ಬಿದ್ರೆ ಕೈಕಾಲು ಮುರಿದ್ರೆ ನಮ್ಮ ಹೆಸರ ಬರ್ತೈತಿ ಅಂತೇಳಿ ಮನೆ ಮುಂದ ನುಗ್ಗೆ ಗಿಡ ಇರಬಾರ್ದು ಅಂತಾರ. ತಿನ್ನಾಕ ನುಗ್ಗಿಕಾಯಿ ಬೇಕು, ಬೆಳ್ಯಾಕ ನುಗ್ಗಿಕಾಯಿ ಬೇಡ ಅಂದ್ರ ಎಲ್ಲಿಂದ ತರನು ನುಗ್ಗಿಕಾಯಿ ನಾವು? ಆಮೇಲೆ ಹೊಲದಲ್ಲಿ ತಿಪ್ರಿಕಾಯಿ ಹಚ್ಬೇಡ ಅಂತಾರ. ತಿಪ್ರಿ ಬಳ್ಳಿ ಹಚ್ಚಿರ ಕೆಲ್ಸಕ್ ಬರೋರೆಲ್ಲ ಕಾಯಿ ಹರ್ಕೊಳಕ್ ಹೋಗ್ತಾರ ಕೆಲ್ಸ ಬಿಟ್ಟು. ಅವ್ರಿಗೆ ಪಗಾರ ಕೊಟ್ಟು ನಮ್ ಕಾಯಿ ಕೊಡೋದ ಏನಂತೇಳಿ ತಿಪ್ರಿ ಬಳ್ಳಿ ಹಚ್ಬೇಡ ಅಂತಾರ ನಮ್ ಹಿರಿಯರ್ರಿ. ಅದೇ ಕಾರಣಕ್ಕಾಗಿ ಮನೆ ಮುಂದೆ ನುಗ್ಗೆ ಗಿಡ ಇಡ್ಬೇಡ ಅಂತಾರ, ಹೊಲದಲ್ಲಿ ತಿಪ್ರೆ ಗಿಡ ಇಡ್ಬೇಡ ಅಂತಾರೆ. ಅಂದ್ರೆ ಅವ್ರು ಟೆಕ್ನಿಕ್ ಯೂಸ್ ಮಾಡಿ ಈ ಮಾತನ್ನ ಇವ್ರು ತಮ್ಮ ನಾವೇನಂತೀವಿ ಎಲ್ಲ ಹಿರಿಯರ ಮೂಢನಂಬಿಕೆ ಅದೆಲ್ಲ ಅಂತ ನಾವ್ ಯಾವ್ದು ಮೂಢನಂಬಿಕೆ ಅಲ್ರಿ. ಇದೆಲ್ಲಾ ನಮ್ ಹಿರಿಯರು ಹೇಳಿರುವ ವಿಚಾರಗಳು. ಹೊಲದಲ್ಲಿ ಕೆಲ್ಸಕ್ ಬಂದವರೆಲ್ಲ ತಿಪ್ರಿಕಾಯಿ ಹರಿತಾರ, ಮನೆಗ್ ಬಂದವರೆಲ್ಲ ನುಗ್ಗೆಕಾಯಿ ಕೇಳ್ತಾರ. ಕೆಲ್ಸ ಆಗೋದಿಲ್ಲ, ತಗದ್ ಬಿಡಪ್ಪ ಅಂತ ಹೇಳಿ ಕೆಲಸ ಆಗೋದಿಲ್ಲ, ಕೆಟ್ಟ ಹೆಸರು ಬರ್ತೈತೆ ಅಂತ ಹೇಳಿ ಈ ದೃಷ್ಟಿಯಿಂದ ನಮ್ ಹಿರಿಯರ್ ಈಗ ಹೊಲದಲ್ಲಿ ತಿಪ್ರಿಕಾಯಿ ಹಚ್ಬೇಡ ಅಂತಾರ, ಮನೆ ಮುಂದೆ ನುಗ್ಗಿಕಾಯಿ ಹಚ್ಬೇಡ ಅಂತಾರಿ ನುಗ್ಗೆ ಗಿಡ. ಓಕೆ ಸರ್.